ಇವತ್ತಿನಿಂದ ಮತ್ತಷ್ಟು ರಂಗೇರಲಿರುವ ವಿಧಾನ ಪರಿಷತ್ ಅಖಾಡ ಕಾಂಗ್ರೆಸ್ ನವರಂತೆ ರೆಸಾರ್ಟ್ ಸೇರ್ತಾರ ಹಾಗಾದ್ರೆ ಜೆಡಿಎಸ್ ಶಾಸಕರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಇವತ್ತಿನಿಂದ ಮತ್ತಷ್ಟು ರಂಗೇರಲಿರುವಂತಹ ವಿಧಾನ ಪರಿಷತ್ ಅಖಾಡ ಕಾಂಗ್ರೆಸ್ ನಾಯಕರು ಯಾವ ರೀತಿ ರೆಸಾರ್ಟ್ ಸೇರಿದಾರಲ್ಲ ಅದೇ ರೀತಿಯಾಗಿ ಜೆಡಿಎಸ್ ನಾಯಕರು ಏನಾದ್ರೂ ಹೋಗಿ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಅನ್ನುವಂತಹ ಪ್ರಶ್ನೆ. ಕೈ ಶಾಸಕರ ರೆಸಾರ್ಟ್ ವಾಸ್ತವ್ಯ ಇವತ್ತು ಜೆಡಿಎಸ್ ನಿಂದ ವಾಸ್ತವ್ಯ ಆಗಬಹುದು. ಮೇ ಬಿ ಅಡ್ಡ ಮತದಾನದ ಅಂತಕದಲ್ಲಿ ಜೆಡಿಎಸ್ ರೆಸಾರ್ಟ್ ರಾಜಕಾರಣ ಏನಾದ್ರೂ ಶುರುವಾಗತ್ತಾ, ಈ ರೆಸಾರ್ಟ್ ಪಾಲಿಟಿಕ್ಸ್ ಏನಾದ್ರೂ ಜೋರಾಗತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಹೇಗಾದ್ರೂ ಮಾಡಿ ಈಗಾಗಲೇ ನೋಡಿ ನಾವು ಕೆಲವೊಂದಿಷ್ಟು ಗಮನಿಸಿದ್ವಿ. ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ರೀತಿಯಾದಂತಹ ಸವಾಲನ್ನ ಕೂಡ ಹಾಕಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೇನಾದ್ರೂ ಟಕ್ಕರ್ ಕೊಡುವಂತಹ ಕೆಲಸ ಏನಾದ್ರೂ ಮಾಡ್ತಾರಾ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಅಂದ್ರೆ ಅವರ ಪಕ್ಷದಲ್ಲಿರುವಂತಹ ನಾಯಕರನ್ನ ಬಿಗಿಯಾಗಿ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸಕ್ಕೆ ಏನಾದ್ರೂ ಮುಂದಾಗ್ತಾರೆ. ಯಾಕಂತಂದ್ರೆ ಸಾಕಷ್ಟು ರೀತಿಯಾದಂತಹ ರಣತಂತ್ರವನ್ನ ಕೂಡ ಹೆಣೆಯುವಂತಹ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ತಂತ್ರಕ್ಕೆ ಕೌಂಟರ್ ಕೊಡೋದಕ್ಕೆ ಈಗ ಜೆಡಿಎಸ್ ನಾಯಕರು ಇನ್ನಿಲ್ಲದಂತಹ ಸರ್ಕಸ್ ಮಾಡ್ತಿದ್ದಾರೆ. ಪ್ರತಿತಂತ್ರವನ್ನು ಯಾವ ರೀತಿ ಹೆಣಿಬೇಕು, ಯಾವ ರೀತಿ ಸೆಳೆಯುವಂತಹ ಕೆಲಸ ಮಾಡಬೇಕು. ಕಾಂಗ್ರೆಸ್ನ 10 ರಿಂದ 15 ಶಾಸಕರ ಸಂಪರ್ಕಕ್ಕೆ ಈಗ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ. ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ 10 ರಿಂದ 15 ಶಾಸಕರನ್ನ ಸೆಳೆಯಬೇಕು. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಾವು ಗಮನಿಸಿದಾಗೆ ಅಸಮಾಧಾನಿತ ಶಾಸಕರಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಸಿಕ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬೇಸರಗೊಂಡಿದ್ದಾರೆ. ಅಫ್ಕೋರ್ಸ್ ಸೊ ಅವರನ್ನ ಹೇಗಾದ್ರೂ ಮಾಡಿ ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬಿಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಅದಕ್ಕೇನಾದ್ರೂ ಕಾಂಗ್ರೆಸ್ನಲ್ಲಿರುವಂತಹ ಅಸಮಾಧಾನಿತ ಶಾಸಕರು ಅಷ್ಟು ಸುಲಭವಾಗಿ ಒಪ್ಕೊಳ್ತಾರ? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರ ಅನ್ನುವಂತಹ ಪ್ರಶ್ನೆ. ಜೆಡಿಎಸ್ ಶಾಸಕರಿಗೆ ಅತ್ಯಾಪ್ತರಾಗಿರುವಂತಹ ಶಾಸಕರ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮಂತ್ರಿಗಿರಿ ಕೈ ತಪ್ಪಿರುವಂತಹ ಅಸಮಾಧಾನಿತ ಶಾಸಕರ ಸೆಳೆಯೋದಕ್ಕೆ ಇನ್ನಿಲ್ಲದಂತಹ ಕಸರತ್ತನ್ನ ಮಾಡ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಈಗಾಗಲೇ ನೋಡಿ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅಷ್ಟೇ ಮತಪಾಠವನ್ನ ಮಾಡಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾರೆ. ಎಲ್ಲರ ಮೇಲೆ ನಾವು ಕಣ್ಣಿಟ್ಟಿದ್ದೀವಿ. ಇನ್ ಕೇಸ್ ನೀವೇನಾದ್ರೂ ಆ ರೀತಿಯಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈಗ ಜೆಡಿಎಸ್ ನಾಯಕರು 10 ರಿಂದ 15 ಶಾಸಕರನ್ನ ಸೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ಕಾರ್ಯತಂತ್ರವನ್ನ ಹೆಣೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ರೀತಿಯಾಗಿ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಬಿಡತಿಯ ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ವಿಪಕ್ಷದವರ ಕೈಗೆ ಸಿಗದಂತೆ ನೋಡ್ಕೊಳ್ತಾ ಇದ್ದಾರೆ.